ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಅಫ್ರೀನ್. ಇವತ್ತು ನಾನು ಗ್ಯಾಸ್ಟ್ರೈಟಿಸ್ ಬಗ್ಗೆ ಮಾತಾಡ್ತೀನಿ. ಗ್ಯಾಸ್ಟ್ರೈಟಿಸ್ ಅಂದರೆ ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆ, ಐಟಿಸ್ ಅಂದರೆ ಇನ್ಫ್ಲಮೇಷನ್, ಹೊಟ್ಟೆಯ ಗೋಡೆಯ ಉರಿ ಊತ ಆಗೋದಕ್ಕೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಗ್ಯಾಸ್ಟ್ರೈಟಿಸಲ್ಲಿ ಯಾವ ರೀಸನ್ಸಿಂದ ಗ್ಯಾಸ್ಟ್ರೈಟಿಸ್ ಬರುತ್ತೆ ಅಂದರೆ ದೀರ್ಘಕಾಲದಿಂದ ಮದ್ಯಪಾನ ಮಾಡೋದ್ರಿಂದ, ಮೇಲ್ಸಲ್ಲಿ ಯೂಶ್ವಲಿ ಡ್ರಿಂಕ್ಸ್, ಆಲ್ಕೋಹಾಲ್ ಇಂಟೇಕ್ ತುಂಬ ಮಾಡೋದ್ರಿಂದ, ಸ್ಮೋಕಿಂಗ್ ಮಾಡೋದ್ರಿಂದ, ತುಂಬ ಸ್ಪೈಸಿ ಫುಡ್ ತಗೊಳ್ಳೋದ್ರಿಂದ, ಜಂಕ್ ಫುಡ್ ತಗೊಳ್ಳೋದ್ರಿಂದ, ಫ್ರೈಡ್ ಐಟಮ್ಸ್ ತುಂಬ ನಾನ್ ವೆಜ್ ಕನ್ಸಂಪ್ಷನ್ ಮಾಡೋದ್ರಿಂದ ಇದರಿಂದ ಗ್ಯಾಸ್ಟ್ರೈಟಿಸ್ ಬರುತ್ತೆ. ಮತ್ತು ಲಾಂಗ್ ಟರ್ಮಿಂದ ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ, ಆ್ಯಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದ ಎಲ್ಲ ಗ್ಯಾಸ್ಟ್ರೈಟಿಸ್ ಬರುತ್ತೆ. ಸಿಮ್ಟಮ್ಸ್ ಏನೇನಿರುತ್ತೆ ಅಂದರೆ ಹೊಟ್ಟೆ ಉಬ್ರ ಆಗೋದು, ವಾಮಿಟಿಂಗ್ ಬರೋದು, ತೇಗ್ ಬರೋದು, ಪೇನ್ ಅಬ್ಡೋಮೆನ್ ಬರ್ತಾ ಇರುತ್ತೆ. ಇದೆಲ್ಲ ಗ್ಯಾಸ್ಟ್ರೈಟಿಸಲ್ಲಿ ಸಿಮ್ಟಮ್ಸ್ ಇರುತ್ತೆ. ಗ್ಯಾಸ್ಟ್ರೈಟಿಸಲ್ಲಿ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಇರುತ್ತೆ. ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂದರೆ ಸ್ವಲ್ಪ ದಿನದಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂದರೆ ದೀರ್ಘಕಾಲದಿಂದ, ತುಂಬ ದಿನದಿಂದ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಅದಕ್ಕೆ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಆಮೇಲೆ ಎರೋಸಿವ್ ಗ್ಯಾಸ್ಟ್ರೈಟಿಸ್ ಅಂತ ಇರುತ್ತೆ. ಎರೋಸಿವ್ ಗ್ಯಾಸ್ಟ್ರೈಟಿಸ್ ಅಂದರೆ ಅಕ್ಯೂಟ್ನ ಗ್ಯಾಸ್ಟ್ರೈಟಿಸ್ನ ಟ್ರೀಟ್ ಮಾಡ್ದಲೇ ಇದ್ದಾಗ ಅದು ತುಂಬ ದಿನ ಇದಾಗಿ ಹೊಟ್ಟೆ ಒಳಗೆ ಎರೋಷನ್ಸ್ ಆಗುತ್ತೆ. ಎರೋಷನ್ಸ್ ಅಂದರೆ ಗಾಯಗಳಾಗಿ ಅದರಿಂದ ಎರೋಸಿವ್ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಎರೋಸಿವ್ ಗ್ಯಾಸ್ಟ್ರೈಟಿಸ್ ಆಗಿ ಅಲ್ಸರಿಗೆ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಅಟ್ರೋಪಿಕ್ ಗ್ಯಾಸ್ಟ್ರೈಟಿಸ್ ಅಂತ ಆಗುತ್ತೆ. ಅಟ್ರೋಪಿಕ್ ಗ್ಯಾಸ್ಟ್ರೈಟಿಸ್ ಓಲ್ಡ್ ಏಜಲ್ಲಿ ಕಾಮನ್ ಇರುತ್ತೆ. ಹೊಟ್ಟೆಯ ಗೋಡೆ ಇರುತ್ತಲ್ಲ ಅದು ಥಿನ್ ಆಗೋಗುತ್ತೆ, ಲೈನಿಂಗ್ ಎಲ್ಲ, ಅದಕ್ಕೆ ಅಟ್ರೋಪಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಗ್ಯಾಸ್ಟ್ರಿಕ್ನ ಹಾಗೆ ಟ್ರೀಟ್ ಮಾಡಿದ್ರೆ ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಪರ್ಫೋರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಅಲ್ಸರ್ ಆಗಿಬಿಟ್ಟು ಹುಣ್ಣಾಗಿ ಬ್ಲಡ್ ವಾಮಿಟಿಂಗ್ ಆಗ್ಬೋದು. ಬ್ಲಡ್ ವಾಮಿಟಿಂಗ್ ಆಗಿ ಅಲ್ಸರ್ಸಿಂದ ಬ್ಲೀಡ್ ಆಗ್ತಾ ಇರುತ್ತೆ, ಅದರಿಂದ ಅನಿಮಿಯಾ ಆಗುತ್ತೆ, ಅಂದರೆ ಬಾಡಿಯಲ್ಲಿ ಬ್ಲಡ್ ಲಾಸ್ ಆಗೋದು. ಅದಾದಮೇಲೆ ಟ್ರೀಟ್ಮೆಂಟ್ ಎಂಡೋಸ್ಕೋಪಿ ಮುಖಾಂತರ ಟ್ರೀಟ್ ಮಾಡ್ಬೋದು. ಯಾವ ಟೈಪ್ ಆಫ್ ಗ್ಯಾಸ್ಟ್ರೈಟಿಸ್ ಇದೆ ಅಂತ ಗೊತ್ತಾಗುತ್ತೆ. ಗೊತ್ತಾದಮೇಲೆ ನಾವು ಹೆಚ್ ಪೈಲೋರಿ ಇನ್ಫೆಕ್ಷನ್ ಇತ್ತು ಅಂತ ಹೇಳಿದ್ರೆ ಅಲ್ಝಿರೋ HP ಕಿಟ್ ಅಂತ, ಅದು 14 to 15 ಡೇಸ್ HP ಕಿಟ್ ಕೊಟ್ಟು ಅದಾದಮೇಲೆ ಮತ್ತೆ ಅಲ್ಸರ್ಸ್ ಏನಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಮತ್ತೆ ಏನಾದರೂ ಗಂಟಿತ್ತು, ಬೇರೆ ಏನಾದರೂ ಇತ್ತು ಅಂದ್ರೂ ಗ್ಯಾಸ್ಟ್ರಿಕ್ಕನ್ನು ಟ್ರೀಟ್ ಮಾಡ್ಬೋದು. ಗ್ಯಾಸ್ಟ್ರೈಟಿಸ್ ಅನ್ನೋದು ಒಂದು ಕಾಯಿಲೆ ಅಂತ ಇದು ಮಾಡಬೇಡಿ. ಏನೇ ಇದ್ದರೂ ಬಂದು ಎಂಡೋಸ್ಕೋಪಿ ಮಾಡಿಸ್ಕೊಂಡು ಇಲ್ಲಿ ಹಾಸನಾಂಬ ಹಾಸ್ಪಿಟಲಿಗೆ ಬಂದು ತೋರಿಸ್ಕೊಳ್ಳಿ. ಥ್ಯಾಂಕ್ ಯು.